ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹಾದ ಪತ್ರಿಜಿಯವರಿಗೂ ಮತ್ತು ಗುರುಮಾತೆಯಾದ ಸ್ವರ್ಣಮಾಲವ್ರಿಗೂ ವಂದಿಸುತ್ತಾ ನಮ್ಮ ಇವತ್ತಿನ ನಿರ್ವಾಣ ಫುಡ್ಸ್ ಎಪಿಸೋಡ್ನ ಶುರು ಮಾಡೋಣ. ನಾವು ಇವತ್ತು ಯಾರ ಮನೇಲಿದ್ದೀವಿ ಅಂದರೆ ನಿಮಗೆಲ್ಲ ಗೊತ್ತಿರೋವಂಥ ಮತ್ತು ನಮಗೆ ವೆರೈಟಿ ಆಗಿರೋ ರೆಸಿಪೀಸ್ ತೋರಿಸಿರುವಂಥ ಹೆಲ್ದಿ ಪ್ಲಸ್ ಟೇಸ್ಟಿ ಮಕ್ಳಿಗೂ ಖುಷಿಯಾಗಿರುವಂಥ ರೆಸಿಪೀಸ್ ತೋರಿಸಿರುವ ಪಿರಮಿಡ್ ಮಾಸ್ಟರ್ ಆದಂಥ ವೈಷ್ಣವಿ ಅವ್ರ ಮನೇಲಿದ್ದೀವಿ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ವೈಷ್ಣವಿ ಅವರೇ, ವೆಲ್ಕಮ್ ಬ್ಯಾಕ್ ಟು PMC ಚಾನಲ್. ಹೇಗಿದ್ದೀರಾ? ಆರಾಮ್. ಸೊ ನಾನು ಅದೇ ಹೇಳ್ತಿದ್ದೆ, ನಿಮ್ಮ ರೆಸಿಪೀಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಕ್ಳಿಗೂ ಖುಷಿ ಕೊಡುತ್ತೆ, ದೊಡ್ಡವ್ರಿಗೂ ಖುಷಿ ಕೊಡುತ್ತೆ ಅಂತ. ಸೊ ಅದೇ ಖುಷಿನಲ್ಲಿ ಇವತ್ತು ಏನು ತೋರಿಸ್ತಾ ಇದ್ದೀರಾ ನಮಗೆ, ಏನು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಮೊದಲಿಗೆ PMC ಚಾನಲ್ಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಸ್ಪೆಷಲ್ ಮುದ್ದೆ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ನೈಸ್. ಇದು ಮುದ್ದೆ ಪಲ್ಯ ಅನ್ನೋದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನುವಂಥದ್ದು, ಹೇಗೆ ಸಾರು ಆ ಥರ ಹಾಕೋತೀವಲ್ಲ ಅದೇ ಥರ ಮುದ್ದೆ ಪಲ್ಯ. ಸೊ ಇದು ಉತ್ತರ ಕರ್ನಾಟಕ ಶೈಲಿ ಅವ್ರ ವಿಶೇಷತೆ. ಪ್ರತಿದಿನ ಮುದ್ದೆ ಪಲ್ಯ ರೆಗ್ಯುಲರ್ ಮಾಡೇ ಇರ್ತಾರೆ. ಹೆಂಗೆ ತಂಬಳಿ ಮಲ್ನಾಡ್ ಸೈಡಲ್ಲಿ ಮಾಡ್ತಾರೋ ಅದೇ ಥರ ಮುದ್ದೆ ಪಲ್ಯ ಅನ್ನೋದು ಆ ಕಡೆ ಸ್ಪೆಷಲ್. ಸೊ ಮುದ್ದೆ ಪಲ್ಯ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ವೈಷ್ಣವಿ ಅವರೇ, ಏನೇನು ಬೇಕಾಗುತ್ತೆ ಮುದ್ದೆ ಪಲ್ಯ ಮಾಡೋದಕ್ಕೆ? ಮುದ್ದೆ ಪಲ್ಯಕ್ಕೆ ನಾನು ಚಕ್ಕೊತ್ತ ಮತ್ತು ಪಾಲಕ್ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ. ಸೊ ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು. ರಾಜಗಿರಿ ಆಮೇಲೆ ದಂಟಿನ ಸೊಪ್ಪು ಎಲ್ಲದರಲ್ಲೂ ಎಲ್ಲ ಸೊಪ್ಪಲ್ಲೂ ಕೂಡ ಮುದ್ದೆ ಪಲ್ಯ ಮಾಡ್ಬೋದು. ನಾನು ಇದರಲ್ಲಿ ಚಕ್ಕೊತ್ತ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದು ಬೇಯಿಸಿರುವಂತಹ ತೊಗರಿಬೇಳೆ. ಓಕೆ. ತೊಗರಿಬೇಳೆ ಒಂದು 3 ರಿಂದ 4 ವಿಷಲ್ ಬೇಯಿಸ್ಕೊಂಡಿರೋ ಚೆನ್ನಾಗಿ ಆಗಿದ್ದಷ್ಟು ಚೆನ್ನಾಗಿ ಮುದ್ದೆ ಪಲ್ಯ ಆಗುತ್ತೆ. ಸೊ ನೆಕ್ಸ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ. ಸೊ ಇನ್ನೆಲ್ಲ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಓಕೆ. ಈಗ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಸೊ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಓಕೆ. ಸೊ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಇದಕ್ಕೆ ಹಾಕೋಬೇಕು. ಅದಕ್ಕೂ ಮುಂಚೆ ನಾನು ಕಾಯಿ ತುರಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡುತ್ತೇನೆ. ಓಕೆ. ಸೊ ಇದು ಖಾರ ಕಮ್ಮಿನೇ ಇರುತ್ತಾ ಅಥವಾ ನಮ್ಗೆ ಎಷ್ಟು ಬೇಕೋ ಹಾಕೋಬೋದು? ಸೊ ನಾನೊಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅವರಿಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ಸೊ ಜೀರಿಗೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ಹಾಕೋಬೇಕು. ಸೊ ಇದು ಬಾಣಲಿ ಕಾಯೋಷ್ಟೊತ್ತಿಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ. ಇದು ಗಾಣದ ಎಣ್ಣೆ. ನಾನು ಅದೇ ಹೇಳಬೇಕು, ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ನೀವು ಗಾಣದ ಕಡಲೆಕಾಯಿ ಎಣ್ಣೆನ ಬಳಸೋದು ಅಂತ. ಸೊ ಇದು ಆದಷ್ಟು ಗಾಣದ ಎಣ್ಣೆನೇ ಹುಡುಕಿ ತೊಗೊಂಬಂದು ಬಳಸಿ. ಇದು ಸಹಜವಾಗಿಯೂ ಇದು ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಫ್ಲೇವರು ನೋಡಿ ಇಷ್ಟಕ್ಕೆ ಎಷ್ಟು ಘಮ ಬರ್ತಾ ಇದೆ. ಹೌದು. ಮತ್ತೆ ಆ ಕಲರ್ ಕೂಡ ಸ್ವಲ್ಪ ಯೆಲ್ಲೋಶ್ ಇರುತ್ತೆ. ಹೌದು ಹೌದು. ಸೊ ಇದಕ್ಕೆ ಸಾಸಿವೆ, ಜೀರಿಗೆ, ನಾಲ್ಕು ಕಾಳು ಮೆಂತೆನೂ ಹಾಕ್ತಾ ಇದ್ದೀನಿ. ಓಕೆ. ಸೊ ಸೊಪ್ಪು ಅಂದ ತಕ್ಷಣ ತುಂಬಾ ಐರನ್ ಕಂಟೆಂಟ್ ಇರುತ್ತೆ, ಬಾಡಿಗೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಇನ್ನೊಂಚೂರು ಇಂಗೊಂದು ಹಾಕಬೇಕು. ಓಕೆ.
ಸೊ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಏನಂದ್ರು ಅಡುಗೆಗಳಿಗೆ ಇಂಗು ಬೆಳೆಸಿದ್ರೆ ಅದ್ರ ಪರಿಮಳನೇ. ಹೌದು. ಸೊ ನೀವು ಕೆಲವ್ರದ್ದು ಅದು ವಾದನೆ ಅಂತ ಹೇಳ್ಬೋದು, ಇಂಗು ಫಸ್ಟ್ ಹಾಕ್ಬಾರ್ದು, ಎಣ್ಣೆ ಕಾದ್ಮೇಲೆ ಹಾಕ್ಬೇಕು. ಕೆಲವ್ರು ಮೊದಲೇ ಹಾಕ್ತಾರೆ, ಸೊ ದಟ್ ಅದು ಎಣ್ಣೆ ಜೊತೆ ಬೆರಿಬೇಕು ಚೆನ್ನಾಗಿ ಅಂತ. ಮಿಕ್ಸ್ ಆಗುತ್ತೆ. ನೀವು ಎಣ್ಣೆ ಜೊತೆಗೆ ಹಾಕ್ಬಿಡ್ತೇನೆ. ಸೊ ಒಟ್ಟು ಅವ್ರ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದು ತಗೊಳ್ಳೋದು ಒಳ್ಳೇದು. ಸುಮಾರು ಜನ ಅದು ಎಣ್ಣೆ ಪೂರ್ತಿಯಾಗಿ ಕಾದು ಇನ್ನೇನು ಆಫ್ ಮಾಡೋ ಟೈಮ್ಗೆ ಹಿಂಗೆ ಹಾಕ್ಬಿಟ್ಟು ಅದನ್ನ ಒಗ್ಗರಣೆಗೆ ಬಳಸ್ತಾರೆ. ಸೊ ಸ್ವಲ್ಪ ಚಟ್ಪಟ ಅನ್ನೋ ಟೈಮಿಗೆ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕಬೇಕು. ಸೊ ಇದು ಒಗ್ಗರಣೆಗೆ ನೀವು ಎಣ್ಣೆ, ಸಾಸಿವೆ, ಜೀರಿಗೆ, ಮೆಂತ್ಯ, ಇಂಗು ಹಾಕಿದ್ದೀನಿ. ಸೊ ಇದು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ತಾಳಿಸಿದ್ರೆ ಅದ್ರದ್ದು ಹಸಿ ವಾಸನೆ ಹೋಗುತ್ತೆ. ಸೊ ಇದಕ್ಕೇನೆ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಸೊ ನೀವು ಇಷ್ಟು ಬೆಂದರೆ ಸಾಕು ಸೊಪ್ಪು? ಸೊ ಮುಂಚೆ ಬೇಯಿಸ್ಕೊಳ್ಳೋದೇ ಹಾಗೇನು ಬೇಡ. ಓಕೆ. ಸೊ ಇದು ಎಣ್ಣೆಯಲ್ಲಿ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಹೇಳಪ್ಪ ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಸಂಚಿಕೆನಲ್ಲಿ ನಾವೇನಾದ್ರೂ ಒಂದು ಹೊಸದು ಕಲ್ತಿರ್ತೀವಿ, ಇಲ್ಲ ಹೊಸ ಹೆಲ್ದಿ ರೆಸಿಪಿನಲ್ಲಿ ಅದರ ಇಂಪಾರ್ಟೆನ್ಸ್ ಕೂಡ ಕಲ್ತಿರ್ತೀವಿ. ನನಗೆ ನೆನಪಿರೋ ಹಾಗೆ ಹೋದ ಸಂಚಿಕೆನಲ್ಲಿ ನಾವು ಎಂಥ ಆಹಾರ ಸೇವನೆ ಮಾಡಿದ್ರೆ ಧ್ಯಾನಕ್ಕೆ ಒಳ್ಳೇದು ಅಂತ ತಿಳ್ಕೊಂಡ್ವಿ. ಬಟ್ ನನ್ನ ಕುತೂಹಲ ಏನು ಅಂದ್ರೆ, ಯಾವ್ದಾದ್ರು ತಿನ್ಬಾರ್ದು, ಇಂಥ ತಿನ್ಬೇಕು ಅಂತ ಏನಾದ್ರು ಇದೆಯಾ ನಮ್ಮ ಧ್ಯಾನಕ್ಕೆ ಹೆಲ್ಪ್ ಆಗೋ ಹಂಗೆ? ಇಂಥ ಪದಾರ್ಥ ತಿನ್ಬಾರ್ದು, ಅಂತ ತಿಂದ್ರೆ ನಮ್ಮ ದೇಹಕ್ಕೂ ಒಳ್ಳೇದಲ್ಲ, ಮನಸ್ಸಿಗೂ ಒಳ್ಳೇದಲ್ಲ ಅನ್ನೋದು. ಅಂದ್ರೆ ತರಕಾರಿ ಇದ್ರ ಪ್ರಕಾರ ಹೋದ್ರೆ ನಾವು ಬೆಳ್ಳುಳ್ಳಿ ತಿನ್ಬಾರ್ದು, ಮತ್ತೆ ಅದು ತಾಮಸ ಗುಣ ಇರುತ್ತೆ, ಮತ್ತೆ ಅದು ಧ್ಯಾನಕ್ಕೆ ಒಳ್ಳೇದಲ್ಲ. ಬಟ್ ನಮ್ಮ ದೇಹಕ್ಕೆ ಸಹಜವಾಗಿ ಒಳ್ಳೇದು. ಅಂದ್ರೆ ಅದು ಬೆಳ್ಳುಳ್ಳಿ ಅನ್ನೋದು ಒಬ್ಬ ರಾಕ್ಷಸನಿಂದ ಹುಟ್ಟಿರೋದು. ಸೊ ಅದರಲ್ಲಿ ಸ್ವಲ್ಪ ಅಮೃತನೂ ಸೇರಿದೆ. ಅಂದ್ರೆ ರಾಕ್ಷಸ ಅಂತಂದ್ರೆ ಮೋಹಿನಿ ಅವತಾರ, ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದಾಗ ಅಮೃತನ ಒಬ್ಬ ರಾಕ್ಷಸ ಅಂತ ಕೊಟ್ಬಿಡ್ತಾರೆ. ಸೊ ಅವಾಗ ಅವನು ದೇವತೆ ರೂಪ ವೇಷ ಹಾಕೊಂಡು ಬಂದು ಆ ಅಮೃತನ ಕುಡಿಯೋಕೆ ಬರ್ತಾನೆ. ಸೊ ಅವಾಗ ವಿಷ್ಣುಗೆ ಅದು ಗೊತ್ತಾಗಿ ಅವನನ್ನ ಸಾಯಿಸ್ತಾನೆ. ಸೊ ಅವಾಗ ಅವನು ಸಾಯೋ ಟೈಮಲ್ಲಿ ಬಿದ್ದಿರುವಂತಹ ರಕ್ತದಿಂದ ಅದು ಬೆಳ್ಳುಳ್ಳಿ ಹುಟ್ಟಿರೋದು. ಸೊ ಸ್ವಲ್ಪ ಪ್ರಮಾಣ ಅಮೃತ ಇದೆ. ಅಂದ್ರೆ ದೇಹಕ್ಕೆ, ಆರೋಗ್ಯಕ್ಕೆ ಅದು ಒಳ್ಳೇದು, ಆದ್ರೆ ನಮ್ಮ ಆತ್ಮಕ್ಕೆ ಅದು ಒಳ್ಳೇದಲ್ಲ. ಅದೊಂದು ಆತ್ಮಕ್ಕೆ ಒಂದು ಏನಂತಾರೆ ಕ್ಯಾನ್ಸರ್ ತರ ಅದು. ಸೊ ಆತ್ಮಕ್ಕೆ ಒಳ್ಳೇದಲ್ವ ಇಲ್ಲ. ಇನ್ನೊಂದು ಅಣಬೆಯನ್ನು ತಿನ್ಬಾರ್ದು. ಸೊ ಇದು ಯಾತಕ್ಕೆ ಅಂತಂದ್ರೆ ಅದು ಸೂರ್ಯನ ಬೆಳಕಿಂದ ಅದು ಬೆಳೆಯಲ್ಲ. ಸೊ ಯಾವುದೇ ನಾವು ಆಹಾರ ತಗೋಬೇಕಂದ್ರೆ ಒಂದು ಸೂರ್ಯನ ಬೆಳಕು ಅದರಲ್ಲಿ ಬಿದ್ದಾಗ ಅದು ನಮಗೆ ಒಳ್ಳೆ ಗುಣಗಳಿರುತ್ತೆ. ಸೊ ಇದು ಕೊಳೆತಂತಹ ಒಂದು ನೆರಳಲ್ಲಿ ಬೆಳೆಯುವಂತಹ ಅದೊಂದು ತರಕಾರಿ ಅಣಬೆ. ಸೊ ಅದನ್ನು ನಾವು ಬಳಸೋದಿಲ್ಲ. ಸೊ ಈ ಎರಡು ಪ್ರಾಣಿಗಳಿಗೆ ಮಧ್ಯೆ ನಾನು ಮುಂಚೆ ತಿಂತಿದ್ದೆ ಬೆಳ್ಳುಳ್ಳಿ. ಎಷ್ಟು ಇಷ್ಟಪಟ್ಟು ತಿಂತಿದ್ದೆ ಅಂತಂದ್ರೆ, ಚೆನ್ನಾಗಿ ಒಂದು ಬೌಲ್ ಪೂರ್ತಿ ಹುರಿದ್ಬಿಟ್ಟು ಅದಕ್ಕೆ ತುಪ್ಪ ಎಲ್ಲ ಹಾಕೊಂಡು ನಾನು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ಆಮೇಲೆ ನಾನು ಯಾವಾಗ ಧ್ಯಾನ ಅಂತ ಶುರು ಮಾಡಿದೆ ಅವಾಗ ನಾನು ಸ್ಟಾಪ್ ಮಾಡಿದೆ, ಬೆಳ್ಳುಳ್ಳಿ ತಿನ್ನೋದು ನಿಲ್ಸ್ಬಿಟ್ಟು. ಅವಾಗ ಸ್ಟಾಪ್ ಮಾಡಿದ್ದು. ಆಮೇಲೆ ನನಗೆ ಬೆಳ್ಳುಳ್ಳಿ ವಾಸನೆ ಅಂದ್ರೇನೆ ಆಗಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಡ್ತು. ಸೊ ಜ್ಞಾನನೇ ಅದನ್ನ ಬಿಡಿಸ್ಬಿಡುತ್ತೆ.
ನೀವು ಅದು ನಿಮ್ಮ ಕಾನ್ಶಿಯಸ್ ಇಂದಾನೇ ಬಿಟ್ಟಿರೋದಾ? ಅಂದ್ರೆ ನಾನು ಧ್ಯಾನಕ್ಕೋಸ್ಕರನೇ ಬಿಟ್ಟೆ. ಆಮೇಲೆ ನನಗೆ ಬೇಡ ಅನ್ಸಕ್ ಶುರು ಆಯ್ತು. ಈ ನಾಲೆಜ್ ಇರ್ಬೇಕು, ಗೊತ್ತಾಗಲ್ಲ. ಇವಾಗ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇದೆ, ಅದು ಆರೋಗ್ಯಕ್ಕೆ ಒಳ್ಳೇದು, ದೇಹಕ್ಕೆ ಒಳ್ಳೇದು ಅಂತ ಯೋಚನೆ ಮಾಡ್ತೀವಿ ಹೊರತು ಅದರ ಬೇರೆ ಎಫೆಕ್ಟ್ಸ್ ಏನು ಅಂತಾನೆ ಗೊತ್ತಿರುತ್ತೆ. ಸೊ ಇವಾಗ ಬೆಳ್ಳುಳ್ಳಿ ನಮ್ ದೇಹಕ್ಕೆ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಿಕಾಸ್ ಅದು ತುಂಬಾ ಮೆಡಿಸಿನಲ್ ಅಂಶ ಇರುತ್ತೆ ಅಂತ. ಬಟ್ ಧ್ಯಾನಕ್ಕೆ ಮನಸ್ಸಿಗೆ ಒಳ್ಳೇದಲ್ಲ ಅನ್ನೋದು ಇವತ್ತು ತಿಳ್ಕೊಂಡಿದ್ದೀವಿ. ಸೊ ಬೆಳ್ಳುಳ್ಳಿ ಬಳಸದೇ ಇರೋದ್ರಿಂದ ಧ್ಯಾನ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಟ್ಟೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಬೇಯಲಿ. ನೀವು ಸೊಪ್ಪಿಂದ ಇನ್ನ ಏನೇನು ಐಟಮ್ಸ್ ಮಾಡ್ತೀವಿ? ಸೊಪ್ಪಿನ ಮುದಿ ಪಲ್ಯ ಒಂದು, ಇನ್ನೊಂದು ತಂಬಳಿ ಸೊಪ್ಪಿನ ಪಲ್ಯ ಮಾಡ್ತೀವಿ. ಮತ್ತೆ ಸೊಪ್ಪಿಂದ ನಾಟೋಡಿ ಪಲ್ಯ ಅಂತ ಮಾಡ್ತೀವಿ. ಆಮೇಲೆ ಸೊಪ್ಪಿಂದ ಕೋಸಂಬರಿ, ಸೊಪ್ಪಿಂದ ಸಂಚಿಕೆಗಳು, ಮತ್ತೆ ಸೊಪ್ಪಿಂದ ರೊಟ್ಟಿ ಮಾಡ್ತೀವಿ. ಕಳೆದ ಸಂಚಿಕೆಯಲ್ಲಿ ಜುಣ್ಕ ಮಾಡಿದ್ವಲ್ಲ, ಸೊ ಅವಾಗ ತರಕಾರಿ ಬೆಳೆಸಿದಾಗ ಸೊಪ್ಪಿಂದ ಕೂಡ ನಾವು ಜುಣ್ಕ ಮಾಡ್ತೀವಿ. ಸೊಪ್ಪು ಸಣ್ಣ ಹೆಚ್ಚಿ ಈ ತರ ಫ್ರೈ ಮಾಡಿ ಕಡಲೆ ಹೆಚ್ಚಿ ಸೊಪ್ಪಿಂದ ಜುಣ್ಕನೂ ಮಾಡ್ಬೋದು. ಒಂದೆಲ್ಗೂ ಸೊಪ್ಪು ತಂಬುಳಿನೂ ತೋರಿಸ್ತೀವಿ. ಸೊ ತಂಬುಳಿನೂ ವಿಧ ವಿಧವಾದ ಸೊಪ್ಪಲ್ಲಿ ಮಾಡ್ಬೋದು. ಸೊಪ್ಪಿಂದ ಸೂಪ್ ಕೂಡ ಮಾಡ್ಬೋದು. ಸೊ ಏನೇ ಒಂದು ಪದಾರ್ಥ ತಗೊಂಡ್ರು ಅದ್ರೊಳಗೆ ಎಲ್ಲಾ ಐಟಮ್ಸ್ ನೀವು ಟ್ರೈ ಮಾಡ್ತೀರಾ ಅನ್ಸುತ್ತೆ. ಮತ್ತೆ ಸೊಪ್ಪಿಂದ ಉಪ್ಪಿಟ್ಟು ಮಾಡ್ಬೋದು, ಸೊಪ್ಪಿಂದ ಅವಲಕ್ಕಿ ಮಾಡ್ಬೋದು, ಆಮೇಲೆ ಸೊಪ್ಪಿಂದ ರಾಯ್ತ ಮಾಡ್ತೀವಿ, ಸಾಸಿವೆ ಹಾಕಿ ರಾಯ್ತ ಮಾಡ್ತೀವಿ. ಉಪ್ಪಿಟ್ಟು ಅವಲಕ್ಕಿ ಅಂದ್ರೆ ಅದನ್ನ ಕಟ್ ಮಾಡಿ ಜೊತೆಗೆ ತರಕಾರಿ ಬದಲು ಸೊಪ್ಪು ಹಾಕಿ ಮಾಡ್ಬೋದು. ಆಮೇಲೆ ಸೊಪ್ಪಿಂದು ಪಾಲಕ್ ಪೂರಿ ಮಾಡ್ಬೋದು ನಾವು. ಹೌದು, ಪಾಲಕ್ ಚೆನ್ನಾಗಿ ಗ್ರೈಂಡ್ ಮಾಡಿ ಗೋಧಿ ಹಿಟ್ಟಿ ಕಲಿಸಿದ್ರೆ ಸೊ ಒಳ್ಳೆ ಗ್ರೀನ್ ಈಗೇನ್ ನೋಡಿ, ಇದೆಲ್ಲ ಮಕ್ಕಳಿಗೆ ಅಟ್ರಾಕ್ಟ್ ಮಾಡುವಂಥದ್ದು. ಬಿಕಾಸ್ ಕೆಲವರು ತಿನ್ನಲ್ಲ ಅಂತ ಹೇಳ್ತಾರೆ. ಸೊಪ್ಪು ಅಂದ್ರೆ ಎಷ್ಟೊಂದು ಮಕ್ಕಳು ಇವಾಗ ಸ್ವಲ್ಪ ಹಿಂದುಳಿಯೋದೇ ಜಾಸ್ತಿ, ತಿನ್ನಲ್ಲ, ನನ್ ಸೊಪ್ಪು ಬೇಡ, ಬಾಯಿಗೆ ಸಿಗುತ್ತೆ, ಇಷ್ಟ ಆಗಲ್ಲ ಅಂತ. ಸೊ ಇಂಥ ಟೈಮಲ್ಲಿ ಗ್ರೈಂಡ್ ಮಾಡಿ ಪೂರಿ ಮಾಡಿದ್ರೆ ಪೂರಿ ಎಕ್ಸೈಟಿಂಗ್ ಆಗಿರುತ್ತೆ, ಸೊ ತಿಂದು ಬಿಡ್ತಾರೆ. ಈ ತರ ಟಿಪ್ಸ್ ಆಕ್ಚುಲಿ ಬೇಕಾಗುತ್ತೆ. ಬಿಕಾಸ್ ನಿಮ್ಗೆ ಒಂದು ಚಿಕ್ಕ ಮಗು ಇರೋದನ್ನ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳಿಗೆ ಯಾವ ತರ ಮಾಡಿ ತಿನ್ಸ್ಕೊಳ್ಳೋದು ಅಂತ. ಹೌದು, ಆಕ್ಚುಲಿ ಅಡ್ಗೆ ಮಾಡೋದು ಒಂದು ಕಲೆ, ಖಂಡಿತ ಆರ್ಟ್ ಅದು. ಸೊ ಅಡ್ಗೆ ಮಾಡೋರು ಯಾರು ಬೇಜಾರು ಮಾಡ್ಕೋಬಾರ್ದು, ಒಂದು ಆರ್ಟಿಸ್ಟ್. ಹೌದು, ಕರೆಕ್ಟ್. ಇಷ್ಟಪಟ್ಟು ಮಾಡೋಷ್ಟು ಹೆಂಗ್ ಮಾಡ್ತೀವಿ, ಯಾವ ಪ್ರಮಾಣದಲ್ಲಿ ಮಾಡ್ತೀವಿ, ಇಷ್ಟು ಜನ ಇದ್ದಾರೆ ಅಂದ್ರೆ ಎಷ್ಟು ಮಾಡ್ಬೇಕು, ಅವೆಲ್ಲವೂ ನಮಗೆ ಆ ಟೈಮಲ್ಲಿ ಹೊಳೆಯುತ್ತೆ. ಹೌದು. ಪ್ಲಸ್ ಕೈ ಅಳ್ತನಲ್ಲಿ ಹಾಕೋದು ಇಟ್ ಇಸ್ ವೆರಿ, ಡೆಫಿನೆಟ್ಲಿ ಆರ್ಟ್. ಯಾಕಂದ್ರೆ ಎಷ್ಟೊಂದು ನಾವು ಕಲಿಬೇಕಾದ್ರೆ 1 ಟೀ ಸ್ಪೂನ್ 2 ಟೀ ಸ್ಪೂನ್ 2 ಸ್ಪೂನ್ ಹಾಕು ಅಂತ ನಾವು ಕೈ ಅಳ್ತನಲ್ಲಿ ಹಾಕಿರೋದೇ ನಮ್ಮ ತಾಯಿ ನೋಡಿರೋದು. ಸೊ ಅದು ಕೂಡ ಒಂದು ಕಲೆನೇ ನಿಜವಾಗ್ಲು. ಅಂಡ್ ಅದು ಇಷ್ಟಪಟ್ಟು ಮಾಡಿದಷ್ಟು ಐ ಥಿಂಕ್ ದ ಟೇಸ್ಟ್ ಆಲ್ಸೋ ಇಸ್ ಚೆನ್ನಾಗಿರುತ್ತೆ ಅಂತ ನಂಬಿಕೆ. ಅಂದ್ರೆ ನಾನು ಹೇಳ್ದಂಗೆ ಏನ್ ಯೋಚನೆ ಮಾಡ್ತೀವಲ್ವಾ, ಸೊ ಅದು ಕೂಡ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ. ಸೊ ನೀವು ಯಾರೇ ಅಡ್ಗೆ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ದೀರಾ, ಯಾವ ಯೋಚನೆಗಳು ಆ ಅಡ್ಗೆನಲ್ಲಿ ಮಿಕ್ಸ್ ಆಗ್ತಿದೆ ಅನ್ನೋದನ್ನು ಎಲ್ಲಾ ತಾಯಂದ್ರು ಗಮನ ಇಟ್ಟು ಅದನ್ನ ಪಾಲನೆ ಮಾಡ್ಬೇಕು. ಸೊ ಅಡ್ಗೆ ಮಾಡ್ಬೇಕಾದ್ರೆ ಯಾವ ಯೋಚನೆಗಳು ಇಟ್ಕೋಬೇಡಿ, ಒಂದು ಒಳ್ಳೆ ಮೂಡಲ್ಲಿ ಒಂದು ಲೈಟ್ ಮ್ಯೂಸಿಕ್ ಹಾಕೊಂಡು ಖುಷಿಯಿಂದ ಅಡ್ಗೆ ಮಾಡಿ. ಸೊ ಎಲ್ಲರಿಗೂ ಅದು ಮನೇಲಿ ಯಾರು ಊಟ ಮಾಡ್ತಾರೋ ಎಲ್ಲರಿಗೂ ಕೂಡ ಅದ್ರ ಪ್ರಭಾವ ಬೀರುತ್ತೆ. ಹೌದು, ಇದು ನೀವು ಕಳೆದ ಸಂಚಿಕೆನಲ್ಲೂ ಹೇಳಿದ್ರಿ. ನಾನು ಇದು ಆಕ್ಚುಲಿ ಒಳ್ಳೆ ಟಿಪ್ ಅಂತಾನು ಹೇಳಿದ್ದೆ ವೀಕ್ಷಕರಿಗೆ. ಲೈಟ್ ಮ್ಯೂಸಿಕ್ ಹಾಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ನಮ್ಮ ಮೂಡು ಚೆನ್ನಾಗಿರುತ್ತೆ ಅಂತ. ಐ ಥಿಂಕ್ ನಾನು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಫ್ಟರ್ ವೈಷ್ಣವೀಸ್ ಎಪಿಸೋಡ್. ನೀವು ಮಾಡಿ, ಬಿಕಾಸ್ ನಾವೇ ಒಂಥರ ಬೇಜಾರು ಮಾಡ್ಕೊಂಡು ಅಡುಗೆ ಮಾಡಿದ್ರೆ ತಿನ್ನೋರಿಗೆ ಅದು ಅಷ್ಟು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವೇ ಇಷ್ಟಪಟ್ಟು ಮಾಡಿದಷ್ಟು ಅದು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಅದು ರುಚಿಕರವಾಗಿ ಎಲ್ಲರಿಗೂ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ಲಸ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಫಾಲೋ ಮಾಡ್ತಿದ್ದೀರಾ ಅದನ್ನು ಕೇಳೋ ಖುಷಿ ಆಯ್ತು. ಇಲ್ಲ, ನಾನು ನಿಜವಾಗ್ಲೂ ಲೈಟ್ ಮ್ಯೂಸಿಕ್ ಟಿಪ್ ಅಂತೂ ನಾನು ತೊಗೊಂಡೆ ಆ್ಯಕ್ಚುಲಿ. ಆ್ಯಂಡ್ ಅದೇನಾಗುತ್ತೆ, ಒಂದೊಂದ್ಸತಿ ಗಡಿಬಿಡಿನಲ್ಲಿ ಎದ್ದೇಳ್ತೀವಿ ಬೆಳಗ್ಗೆ, ಟೆನ್ಷನಲ್ಲಿ ಮಾಡಬೇಕು ಅಂದಾಗ ಅದನ್ನ ಆನ್ ಮಾಡಿಟ್ಟಾಗ ಅದು ಪಾಡಿಗೆ ಅದು ಓಡ್ತಿರುತ್ತೆ, ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ ಅನ್ನೋ ಡಿಫ್ರೆನ್ಸ್ನ ನಾನು ನೋಡಿದೆ. ಸೊ ಆ ಒಂದು ಟಿಪ್ನ ನಾನು ನಿಜವಾಗ್ಲೂ ಕಲಿತ್ಕೊಂಡೆ. ಇಟ್ ಇಸ್ ಹೆಲ್ಪಿಂಗ್ ಮೀ. ನೀವು ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ಸೊ ಇದು ಬೆಂದಿರುತ್ತೆ. ಓಕೆ,
ಅಷ್ಟು ಚೆನ್ನಾಗಿ ಬೆಂದಿದೆ. ಬೆಂದಿರುತ್ತೆ. ಓಕೆ. ಸೊ ಇದಕ್ಕೆ ಇದು ಬೆಂದಿರೋಂತಹ ಬೇಳೆನ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ. ಓಕೆ. ಸೊ ಬೇಳೆ ಎಷ್ಟು ಚೆನ್ನಾಗಿ ಹಣ್ಣಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಪಲ್ಯ ಆಗುತ್ತೆ. ಇದಕ್ಕೊಂಚೂರು ನೀರು ಕೂಡ ಹಾಕ್ತಾ ಇದ್ದೀನಿ. ಓಕೆ. ಸೊ ಇದು ಸೊಪ್ಪು ಬೇಯಬೇಕಾದ್ರೆ ಉಪ್ಪು ಹಾಕೋಬೇಕು ಅಂತ ಏನೂ ಇಲ್ಲ, ಯಾಕಂದ್ರೆ ಉಪ್ಪಿನ ಅಂಶ ಇರುತ್ತೆ. ಸೊ ಇದಕ್ಕೇನೆ ನಾನು ಒಂಚೂರು ಹುಣಸೆ ರಸನ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಇದು ಕೂಡ ಸಾಮಾನ್ಯವಾಗಿ ಕೆಲವರು ಒಗ್ಗರಣೆಗೆ ಹಾಕೊಂತಾರೆ, ಅರಿಶಿನ ಮೇಲೆ ಹಾಕಲ್ಲ. ಸೊ ಈ ತರಾನು ಬಳಸ್ಬೋದು. ಒಗ್ಗರಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಬೇಗ ಕಪ್ಪಾಗ್ಬಿಡುತ್ತೆ. ಒಂಚೂರು ನೀರು ಬೇಕು. ಮುದ್ದೆ ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಬರುತ್ತೆ ಇದು. ಸೊ ಕೆಲವರು ನೀರಾಗಿ ಇಷ್ಟಪಡೋರು ಸ್ವಲ್ಪ ನೀರು ಹಾಕಿ ಮಾಡ್ಕೋಬೋದು. ಬೇಯಿಸಿರೋ ಸೊಪ್ಪಿಗೆ ಬೇಯಿಸಿರೋ ಬೇಳೆ ಹಾಕಿದ್ರಿ, ಮತ್ತೆ ಅರಿಶಿನ ಪುಡಿ ಹಾಕಿದ್ರಿ, ಮತ್ತೆ ಒಂಚೂರು ಹುಣಸೆ ರಸ ಹಾಕಿದ್ರಿ. ಓಕೆ. ಮತ್ತೆ ಅದು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೋ ನೆಸೆಸಿಟಿ ಇಲ್ಲ ಅಂತ ಹೇಳಿಲ್ಲ, ಅದರಲ್ಲೇ ಉಪ್ಪಿನ ಅಂಶ ಇರೋದ್ರಿಂದ. ಸೊ ಉಪ್ಪು ಹಾಕೋದು ಸ್ವಲ್ಪ ಕಡಿಮೆ ಹಾಕಿದ್ರೇ ಒಳ್ಳೇದು. ಓಕೆ. ಸೊಪ್ಪಲ್ಲೇ ಇರೋದ್ರಿಂದ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಹಾಕೊಂಡು ಆಮೇಲೆ ಬೇಕನ್ಸಿದ್ರೆ ಒಂಚೂರು ಮೇಲೆ ಹಾಕೋಬೋದು. ಸೊ ಅದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪೊಂದು ಹಾಕ್ತಾರೆ. ಇಷ್ಟು ಗಟ್ಟಿ ಇದ್ರೆ ಮುದ್ದೆ ಪಲ್ಯ ಪರ್ಫೆಕ್ಟ್. ಸೊ ಇದನ್ನ ಸ್ವಲ್ಪ ನೀರಾಗಿ ಮಾಡಿದ್ರೆ ಅದನ್ನ ಹುಳಿ ಪಲ್ಯ ಅಂತಾರೆ. ಸೇಮ್ ರೆಸಿಪಿ ಎಲ್ಲ. ಸೊ ನೀರಾಗಿ ಮಾಡಿದ್ರೆ ಹುಳಿ ಪಲ್ಯ ಅಂತಾರೆ, ಸ್ವಲ್ಪ ಗಟ್ಟಿ ಮಾಡಿದಾಗ ಅದನ್ನ ಮುದ್ದೆ ಪಲ್ಯ. ಯೂಶಲಿ ಅವರು ಪಲ್ಯ ಅನ್ನೋದನ್ನ ಎಲ್ಲದಕ್ಕೂ ಹೇಳ್ತಾರೆ ಅನ್ಸುತ್ತೆ. ಬದನೆಕಾಯಿದು ಇದು ಮಾಡಿದ್ರು ಪಲ್ಯ, ಬದನೆಕಾಯಿ ಪಲ್ಯ ಅಂತ ಹೇಳ್ತಾರೆ, ಕಾಳು ಪಲ್ಯ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಅಲ್ಲಿ ತರಕಾರಿಗೆನ ಪಲ್ಯಗೂ ಅಂತಾರೆ, ತರಕಾರಿ ಅನ್ನಲ್ಲ. ಓಕೆ. ಪಲ್ಯಗೂ ಪಲ್ಯ ಅಂತಾರೆ. ನೀವು ಹೆಂಗೆ ಆ ಶೈಲಿಯ ಅಡುಗೆ ನೀವು ಟ್ರೈ ಮಾಡಿರೋದಾ? ಅಂದರೆ ನಂದು ಹೆಂಗೆ ಅಂತಂದರೆ, ಈ ಕಡೆ ಮಲೆನಾಡು, ಈ ಕಡೆ ಬಯಲುಸೀಮೆ ಹೆಂಗೆ ಅಂತಂದರೆ, ನಮ್ಮ ತಾಯಿ ಬಯಲುಸೀಮೆ ಕಡೆಯವರು, ಹದಿರಿಬೊಮ್ಮನಹಳ್ಳಿ ಅಂತ ಹೇಳಿ ಬಳ್ಳಾರಿ ಹತ್ರ. ಓಕೆ. ಸೊ ಅವ್ರು ಆ ಕಡೆಯವರು, ನಮ್ಮ ತಂದೆ ಶೃಂಗೇರಿ. ಸೊ ಹಾಗಾಗಿ ನನಗೆ ಈ ಕಡೆ ತಂಬ್ಳಿನೂ ಗೊತ್ತು, ಈ ಕಡೆ ಮುದ್ದೆ ಪಲ್ಯನೂ ಗೊತ್ತು. ಸೊ ಎರಡೂ ಕಡೆ ಸ್ಪೆಷಾಲಿಟಿ. ಅದ್ರೊಳಗೆ ಮತ್ತೆ ನೀವು ಹೆಲ್ದಿನ ಫಿಲ್ಟರ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲಿದು ಇಲ್ಲ, ಎಲ್ಲಾ ಶೈಲಿಯ ಅಡುಗೆನೂ ಟೇಸ್ಟ್ ಮಾಡ್ಬೇಕು. ಅವಾಗಲೇ ನಮಗೂ ಗೊತ್ತಾಗೋದು. ಅಲ್ಲಿ ಇವಾಗ ಆಂಧ್ರ ಕಡೆ ಪಪ್ಪು ಅಂತ ಹೇಳ್ತಾರೆ. ಪಪ್ಪುನು ಆಲ್ಮೋಸ್ಟ್ ಇದನ್ನೇ ಮಾಡ್ತಾರೆ, ಅವರು ಗಟ್ಟಿಯಾಗಿ ಮಾಡ್ತಾರೆ. ಸೊ ಅದರಿಂದ ಎಲ್ಲಾ ತರದ್ದು ಕಲ್ತ್ಕೊಂಡ್ರೆ ನಮಗೂ ಒಂಥರ ಟೇಸ್ಟ್ ಮಾಡಕ್ ಚೆನ್ನಾಗಿರುತ್ತೆ. ಅಂಡ್ ನಾವು ಕೇಳಿದ ತಕ್ಷಣ ಅನ್ಕೊಂತೀವಿ, ಅಯ್ಯೋ ಕಷ್ಟ, ಯಾರು ಮಾಡ್ತಾರೆ, ಒಂಚೂರು ತಿನ್ಕೊಂಡ್ಬಂದ್ಬಿಡೋಣ ಅಂತ. ಬಟ್ ಮಾಡಿದಾಗ ಅನ್ಸುತ್ತೆ ಎಷ್ಟು ಸುಲಭವಾಗಿ ಕಡಿಮೆ ಟೈಮಲ್ಲಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ಫ್ರೆಶ್ ಆಗಿರುತ್ತೆ. ಮತ್ತೆ ನಾವು ಮಾಡಿರೋದಂತ ಒಂದು ಖುಷಿ ಇರುತ್ತೆ. ಮತ್ತೆ ಬಿಸಿ ಬಿಸಿ ಯಾವ ಭಯ ಇಲ್ಲದೆ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ಇದು ಮುದ್ದೆ ಪಲ್ಯ ಆಲ್ಮೋಸ್ಟ್ ಆಗಿದೆ. ಓಕೆ. ಸೊ ಇದು ನೀವು ಯಾವ್ದ್ರ ಜೊತೆ, ಯೂಶಲಿ ಅನ್ನ ಜೊತೆ ಅಂತ ಹೇಳಿದ್ರಿ, ಬಟ್ ಐ ಥಿಂಕ್ ಚಪಾತಿ ಜೊತೆನೂ ತಿನ್ಬೋದು ಅಂತ ಅನ್ಸುತ್ತೆ. ತಿನ್ಬೋದು. ಸೊ ಅನ್ನದ ಜೊತೆ ಬೆಸ್ಟ್. ಓಕೆ, ಬೆಸ್ಟ್. ಅಂದರೆ ಉತ್ತರ ಕರ್ನಾಟಕದಲ್ಲಿ
ಮುದಿ ಪಲ್ಯ ಜೊತೆಗೆ ಸಾರು ಇದ್ದೇ ಇರುತ್ತೆ. ಮುದಿ ಪಲ್ಯ ಇದ್ದೇ ಇರುತ್ತೆ ಜೊತೆಗೆ ಒಂದು ಸಾರು. ಕುದಿ ಬಂದಿದೆ. ಇದಕ್ಕೆ ಮೇಲ್ ಒಗ್ಗರಣೆ ಅಂತ ಹಾಕಲ್ಲ, ಮುಂಚೆನೆ ಒಗ್ಗರಣೆ ಹಾಕ್ಬಿಟ್ಟಿರ್ತೀವಿ. ಸೊ ಇದು ತೆಂಗಿನ ತುರಿ ಆಪ್ಷನಲ್, ಅವ್ರು ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ತೀವಿ. ಇಲ್ಲಾಂದ್ರೆ ಬರೀ ಜೀರಿಗೆ ಮೆಣಸಿನ್ಕಾಯಿನ ಅಷ್ಟೇ ಹಾಕ್ಬೋದು. ಸೊ ಬೇಳೆ ಜೊತೆಗೆ ಬೇಕಿದ್ರೆ ಒಂದ್ ಸ್ವಲ್ಪ ಮೆಂತ್ಯನೂ ಅದರಲ್ಲೇ ಬೇಯಿಸ್ಕೋಬಹುದು. ಒಗ್ಗರಣೆಗೆ ಹಾಕೋದ್ರ ಬದಲು ಬೇಳೆ ಜೊತೆಗೇನೆ ಬೇಯಿಸಿ ಹಾಕೋಬಹುದು. ಬಟ್ ನಾವು ಒಂದೊಂದು ರೀತಿ ಮಾಡಿದಾಗ್ಲೂ ಅದ್ರ ಟೇಸ್ಟ್ ಒಂದೊಂದ್ ತರ ಇರುತ್ತೆ ಅನ್ಸುತ್ತೆ. ಬಿಕಾಸ್ ಅದು ಒಗ್ಗರಣೆ ಹಾಕಿದಾಗ ಬೇರೆ ತರ ಟೇಸ್ಟ್ ಇರುತ್ತೆ, ಅದನ್ನ ಬೇಯಿಸಿದಾಗ ಬೇರೆ ತರ ಟೇಸ್ಟ್. ಕೆಲವರು ಮೇಲ್ ಒಗ್ಗರಣೆ ಇಷ್ಟಪಡ್ತಾರೆ. ಹೌದು, ಕೆಲವರು ಮುಂಚೆ ಒಗ್ಗರಣೆ ಮಾಡಿದ್ರೆ ಜೊತೆಗೆ ಅದ್ರ ಜೊತೆಗೆ ಸೊ ಅವ್ರವ್ರಿಗೆ ಯಾವ ರೀತಿ ಇಷ್ಟ ಆ ತರ ಮಾಡಿಫೈ ಮಾಡ್ಕೋಬಹುದು. ಚೆನ್ನಾಗಿ ಕುದ್ದಿದೆ. ಓಕೆ, ಮುದ್ದೆ ಪಲ್ಯ ರೆಡಿ ಆಯ್ತು. ಉತ್ತರ ಕರ್ನಾಟಕದ ಮುದ್ದೆ ಪಲ್ಯ ರೆಡಿ ಆಗಿದೆ. ತಗೊಳ್ಳಿ, ಹೇಗೆ ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಅವರು ಉತ್ತರ ಕರ್ನಾಟಕದ ಶೈಲಿಯ ರೆಸಿಪಿ ತೋರಿಸ್ಬೇಕು ಅಂತ ಅವರು ಅದೇ ರೀತಿ ರೆಡಿಯಾಗಿ ಬಂದಿದ್ದಾರೆ. ಅದೇ ತರ ಸೀರೆ ಉಟ್ಕೊಂಡು. ಸೊ ಅವ್ರ ಡೆಡಿಕೇಶನ್ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ಅದೇ ತರ ಪ್ರೆಸೆಂಟ್ ಮಾಡೋಣ ಅಂತ. ಮುದ್ದೆ ಪಲ್ಯ ಅನ್ನ ಊಟ ಮಾಡ್ಬೇಕಾದ್ರೆ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಮುದ್ದೆ ಪಲ್ಯ ಅನ್ನ ಅಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಇದು ಆಲ್ರೆಡಿ ತುಂಬಾ ರುಚಿಯಾಗಿದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ನಾನು ಇನ್ನೇನು ಹೇಳಲ್ಲ, ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಅವಾಗವಾಗ ಬಂದು ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತಾ ಇದ್ದೀರಾ. ಮತ್ತಷ್ಟು ರೆಸಿಪೀಸ್ ತೋರಿಸಿ ಅನ್ನೋದು ನಮ್ಮ ಆಸೆ. ಖಂಡಿತ. ತುಂಬ ಧನ್ಯವಾದಗಳು ವೈಷ್ಣವಿ ಅವರೇ. ಥ್ಯಾಂಕ್ ಯು. ಸೊ PMC ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ಮತ್ತು ನನಗೆ ಅದ್ಭುತವಾದ ಒಂದು ಅವಕಾಶ ಕೊಟ್ಟಿರೋದಕ್ಕೆ PMC ಚಾನಲ್ ಅವರಿಗೆ ಮತ್ತು ಪತ್ರಿಜಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ ವೈಷ್ಣವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.